ಜೊತೆಗೆ ಯಾವಾಗಲೂ ನಮ್ಮದು ವಿಶೇಷ ಇರ್ತದೆ ಮತ್ತು ಈ ಸರಿ ವಿಶೇಷವಾಗಿ ಇದೆ. ಯಾಕೆಂದರೆ ನಾವು ಭಾಳ ಕುತೂಹಲದಿಂದ ಕಾದು ನೋಡ್ತಾ ಇದ್ದೀವಿ. ನಾಳೆ ಖಂಡಿತ ಕಪ್ ನಮ್ಮದು ಇರ್ತದೆ. ಥ್ಯಾಂಕ್ ಯು. ಸೆಕ್ಯೂರಿಟಿ ಜಾಸ್ತಿ ಮಾಡ್ತಾರೆ. ಯಾವಾಗಲೂ ಜನ ಎಲ್ಲಿ ಸೇರ್ತಾರೆ ನಾವು ಪೊಲೀಸ್ ನಮ್ಮ ಕೆಲಸ ಮಾಡ್ತೀವಿ. ಸೊ ಈ ಸರಿ ಕೂಡ ಅಲ್ಲಿ ಎಲ್ಲಿ ಜನ ಇದೆ ನಮ್ಮ ಬಂದೋಬಸ್ತ್ ಸ್ಕೀಮ್ ಪ್ರಕಾರ ಇದು ಆಗುತ್ತೆ. ಓಕೆ ಸರ್, ಟಿಕೆಟ್ ಅಂತ ಹೇಳಿದ್ರಿ ಅಲ್ವಾ ಸರ್? ಹೇಳಿದ್ರು ಡ್ಯೂಟಿ ಮೇಲೆ ಇರ್ತಾರೆ ಅಂತೇಳಿ. ಬೆಂಗಳೂರು ಸಿಟಿ ಪೊಲೀಸ್ ಯಾವತ್ತೂ ಡ್ಯೂಟಿ ಮೇಲೆ ಇದ್ದೇ ಇರ್ತಾರೆ. ಆದ್ರೂ ಜನರನ್ನ ಇವಾಗ ನಿಮ್ಗೆ ಹ್ಯಾಟ್ರಿಕ್ ಹೇಗ್ ಬೇಕಾಗುತ್ತೆ? ಹ್ಯಾಟ್ರಿಕ್ ರೂಲ್ಸ್ ಫಾಲೋ ಮಾಡಬೇಕು, ಬೇರೆಯವರು ನೋಡ್ಬೇಕು, ನಾವು ನೋಡ್ಬೇಕು. 3 ಜನ ಸೇರ್ಕೊಂಡ್ರೆ ಮಾತ್ರ ಹ್ಯಾಟ್ರಿಕ್ ಆಗೋದಲ್ವಾ? ಜನರು ಅದನ್ನ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಕರ್ನಾಟಕದ ಜನರು, ಬೆಂಗಳೂರು ಸಿಟಿ ಜನರು ಹ್ಯಾಟ್ರಿಕ್ ಬೇಕಂತಂದ್ರೆ ರೋಡ್ ಸೇಫ್ಟಿ ಪಾಲನೆ ಮಾಡಿ ದಯವಿಟ್ಟು. ಫೈನಲ್ ಮ್ಯಾಚ್ ಇದೆ, ಚೆನ್ನಾಗಿ ಆಡ್ತಾ ಇದಾರೆ. ಸೆಮಿಫೈನಲ್ಸ್ ತುಂಬಾ ಚೆನ್ನಾಗಿತ್ತು. ಫೈನಲ್ಸ್ ಇನ್ನೂ ಜೋರಾಗಿ ಆಗ್ಲಿ, ಕೊನೆ ಓವರ್ ತನಕ ಹೋಗ್ಲಿ ಅಂತ ಹೇಳಿ ಆಶಿಸ್ತೀವಿ. ಖಂಡಿತ, ಯಾಕಂದ್ರೆ T20 ಇರೋದೇ ಥ್ರಿಲ್ ಅಲ್ವಾ? ಸೊ ಕೊನೆ ತನಕ ಹೋಗ್ಲಿ. ಲಾಸ್ಟ್ ಬಾಲ್, ಲಾಸ್ಟ್ ವಿಕೆಟ್, ಲಾಸ್ಟ್ ರನ್. ಥ್ಯಾಂಕ್ ಯು. ಮ್ಯಾಚ್ ಇದೆ. ರೋಡ್ ಸೇಫ್ಟಿ ಬಗ್ಗೆ ಏನು ಮೆಸೇಜ್ ಕೊಡೋದು? ಯಾಕಂದ್ರೆ ಪದೇ ಪದೇ ರಿಪೀಟೆಡ್ ಆಗಿ ಆಕ್ಸಿಡೆಂಟ್ಗಳು ನೋಡ್ತಾನೆ ಇರ್ತೀರ. ಹೌದು. ಫಸ್ಟ್ ಆಫ್ ಆಲ್ ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಯೂತ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಜಂಟಿಯಾಗಿ ಇದು ಭಾಳ ಚೆನ್ನಾಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ತಾವು ಹೇಳೋದು ಕರೆಕ್ಟ್. ಇದು ಮುಖ್ಯವಾಗಿ ಏಮ್ ಇರಬೇಕು ರೋಡ್ ಸೇಫ್ಟಿ. ಅದೇ ಲೋಗೋ ಇದೆ, ರೋಡ್ ಸೇಫ್ಟಿ ಚಾಂಪಿಯನ್ ಅಂತ. ಸೊ ರೋಡ್ ಸೇಫ್ಟಿ ಎಷ್ಟು ನಾವು ಹೇಳಿದರೆ ಅಷ್ಟು ಕಡಿಮೆ ಇದೆ ಅಂತ, ಅಷ್ಟು ನಾವು ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕು, ಎನ್ಫೋರ್ಸ್ಮೆಂಟ್ ಮಾಡಬೇಕು, ಡಿಸಿಪ್ಲಿನ್ ತರಬೇಕು, ಎಲ್ಲ ಕಡೆ ಇದೆ. ಸೊ ರೋಡ್ ಸೇಫ್ಟಿದು ಇದು ಇಂಪಾರ್ಟೆಂಟ್ ಪಾರ್ಟ್ ಇದೆ, ಅವೇರ್ನೆಸ್. ಆ ಅವೇರ್ನೆಸ್ ನಿಟ್ಟಿನಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ನಾವೆಲ್ಲ ಸೇರಿ ಅದು ಭಾಳ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ. ಬಟ್ ಜನ ಈಗ ಜಸ್ಟ್ ಸುನಿಲ್ ಜೋಶಿ ಅವರು ಹೇಳಿದರು, ಜನ ಅರ್ಥ ಮಾಡ್ಕೊಳ್ಬೇಕು. ಅವರು ತಮ್ಮದೇ ಮಾತ್ರ ಜೀವ ಉಳಿಸ್ಲಿಕ್ಕೆ ಇದು ಉದ್ದೇಶ ಇಲ್ಲ, ಬೇರೆಯವ್ರಿಗೆ ಸಮಸ್ಯೆ ಆಗ್ತದೆ, ಅವ್ರ ಕುಟುಂಬವ್ರಿಗೆ, ಅವರು ಸಮಾಜದಲ್ಲಿ ಬೇರೆಯವ್ರಿಗೆ, ಫ್ರೆಂಡ್ಸ್ಗೆ. ಸೊ ಯಾವಾಗಲೂ ರೋಡ್ ಸೇಫ್ಟಿ ಇಶ್ಯೂ ಅದು ನಮ್ಮ ಸಿಟಿ ಒಳಗೆ ಇರಲಿ, ಹೈವೇಸಲ್ಲಿ ಇರಲಿ, ಅಥವಾ ವಾಕಿಂಗಲ್ಲಿ ಇರಲಿ, ಪೆಡೆಸ್ಟ್ರಿಯನ್ ಅವ್ರಿಗೆ ಎಲ್ಲರಿಗೂ ಅವಶ್ಯಕತೆ. ಒಬ್ಬ ಕರೆಕ್ಟಾಗಿ ಹೋದರೆ ಇನ್ನೊಬ್ಬ ಸರಿ ಹೋಗಲಿ ಅಂದರೆ ಅವ್ರಿಗೆ ತೊಂದರೆ ಆಗ್ತದೆ. ಸೊ ನಾವು ಅಪೀಲ್ ಮಾಡ್ತಾಯಿದ್ದೀವಿ ಎಲ್ಲರಿಗೆ, ನಮ್ಮ ಏನು ಟ್ರಾಫಿಕ್ ಡಿಸಿಪ್ಲಿನ್ ಇದು ಫಾಲೋ ಮಾಡಲಿ. ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಸರಾಸರಿ 40,000ಕ್ಕಿಂತ ಜಾಸ್ತಿ ಒಫೆನ್ಸಸ್ ಒಂದು ದಿವಸದಲ್ಲಿ ಆಗುತ್ತೆ. ಇದು ಭಾಳ ಒಂದು ದೊಡ್ಡ ಸೀರಿಯಸ್ ಇಶ್ಯೂ ಇದೆ. ಆದರೆ ನಾವು ಎಷ್ಟು ನಾವು ಕೇಸಸ್ ಇದು ಮಾಡ್ತಾಯಿದ್ದೀವಿ, ಫೈನ್ ಹಾಕ್ತಾಯಿದ್ದೀವಿ, ಕೇಸಸ್ ಮಾಡ್ತೀವಿ, ಆದರೂ ಜನಗೆ ಏನಾಗಿದೆ, ಅವ್ರು ಯಾವುದೋ ಕಾರಣಕ್ಕೋಸ್ಕರ, ಶೌಕಿಗೋಸ್ಕರ ಅಥವಾ ಏನೋ ಅರ್ಜೆಂಟಲ್ಲಿ ಹೋಗಬೇಕು, ಅದು ಅದಕ್ಕೋಸ್ಕರ ಸ್ಪೀಡ್ ಹೋಗ್ತಾರೆ, ಜಿಗ್ಜ್ಯಾಗ್ ಡ್ರೈವಿಂಗ್ ಮಾಡ್ತಾರೆ, ಅಥವಾ ಬೇರೆ ಬೇರೆ ಇಂಥರ ಸುಮಾರು ವೀಲಿಂಗ್ ಏನಾದರೂ. ಬಟ್ ನಾವು ನಮ್ಮ ಟ್ರಾಫಿಕ್ ಪೊಲೀಸ್ ವತಿಯಿಂದ ತುಂಬ ಟೈಟ್ ನಾವು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ದೀವಿ. ಅದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಬಗ್ಗೆ ಇರಲಿ, ವೀಲಿಂಗ್ ಬಗ್ಗೆ ಇರಲಿ, ಮತ್ತು ಅಗೇನ್ಸ್ಟ್ ಒನ್ ವೇ ಇರಲಿ, ಇದು ಎಲ್ಲ ಇಂಪ್ಲಿಮೆಂಟೇಷನ್ದು ಪಾರ್ಟ್. ಆದರೆ ಇವತ್ತೇನು ನಾವು ಸೇರ್ಕೊಂಡಿದ್ದೀವಿ ಇದು ಅವೇರ್ನೆಸ್. ಆ ಅವೇರ್ನೆಸ್ ನಿಟ್ಟಿನಲ್ಲಿ ನಾವು ಎಲ್ಲ ಸೇರ್ಕೊಂಡಿದ್ದೀವಿ. ಇದು ಭಾಳ ಒಂದು ಮೆಸೇಜ್ ಹೋಗ್ತದೆ ಜನಕ್ಕೆ. ಸೊ ನಾನು ಅಪೀಲ್ ಮಾಡ್ತೀನಿ, ಇನ್ನೊಂದು ಸರಿ ತಾವು ಎಲ್ಲರೂ ಟ್ರಾಫಿಕ್ ಡಿಸಿಪ್ಲಿನ್ ಫಾಲೋ ಮಾಡಿದರೆ ರೋಡ್ ಸೇಫ್ ಇರ್ತದೆ, ತಾವು ಸೇಫ್ ಇರ್ತೀರಾ, ಎಲ್ಲರೂ ಸೇಫ್ ಇರ್ತಾರೆ. T20 ಮ್ಯಾಚ್ ಇದೆ ನಾಳೆ ಫೈನಲ್.